ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಗ್ರಾಮ ದೇವತೆಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿ ದೇವತೆಯಾದ ಮಾರಮ್ಮ ದೇವಿಯ ಜನನ ಹೇಗೆ ಆಯಿತು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತಿಳಿಯಬೇಕಾದ ವಿಷಯವೇನೆಂದರೆ, ಮಾರಮ್ಮ ದೇವಿಯ ಬಗ್ಗೆ ಒಂದು ಪುರಾಣದಲ್ಲಿ ಸಂಪೂರ್ಣ ಕಥೆಯಿಲ್ಲ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸ್ಥಳ ಪುರಾಣಗಳು ಮತ್ತು ಜನಪದ ಸಂಪ್ರದಾಯಗಳ ಆಧಾರದ ಮೇಲೆ ಬೇರೆ ಬೇರೆ ಕಥೆಗಳು ಪ್ರಚಲಿತದಲ್ಲಿವೆ. ಆದರೆ ಎಲ್ಲ ಕಥೆಗಳು ಸಾರ ಒಂದೇ: ಮಾರಮ್ಮ ದೇವಿಯು ಆದಿಪರಾಶಕ್ತಿಯ ಅವತಾರ. ಸೃಷ್ಟಿಯ ಆರಂಭದಲ್ಲಿ ಅಧರ್ಮವು ಹೆಚ್ಚಾಗತೊಡಗಿತ್ತು. ದುಷ್ಟಶಕ್ತಿಗಳು ಋಷಿಮುನಿಗಳಿಗೆ, ದೇವತೆಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದರು. ಆಗ ದೇವತೆಗಳೆಲ್ಲರೂ ಆದಿಪರಾಶಕ್ತಿಯನ್ನು ಪ್ರಾರ್ಥಿಸಿದರು. ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಆದಿಪರಾಶಕ್ತಿಯು ತನ್ನ ದಿವ್ಯ ತೇಜಸ್ಸಿನಿಂದ ಉಗ್ರ ರೂಪವನ್ನು ಧರಿಸಿದಳು. ಆ ರೂಪವೇ ಮಾರಮ್ಮ ದೇವಿ ಎಂದು ಭಕ್ತರು ನಂಬುತ್ತಾರೆ. ದೇವಿಯ ಕಣ್ಣುಗಳಲ್ಲಿ ಅಗ್ನಿಯ ಜ್ವಾಲೆ, ಕೈಯಲ್ಲಿ ತ್ರಿಶೂಲ, ಖಡ್ಗ ಮತ್ತು ಪಾಶ ಇತ್ತು. ಸಿಂಹದ ಮೇಲೆ ಆರೂಢಳಾಗಿ ದುಷ್ಟರನ್ನು ಸಂಹರಿಸಿದಳು. ದುಷ್ಟರ ಸಂಹಾರದ ನಂತರ ದೇವಿಯು ಭಕ್ತರಿಗೆ ಆಶೀರ್ವಾದ ನೀಡಿ, ನಾನು ಗ್ರಾಮಗಳಲ್ಲಿ ನೆಲೆಸಿ ನನ್ನನ್ನು ಭಕ್ತಿಯಿಂದ ಪೂಜಿಸುವವರನ್ನು ರೋಗ, ಬರ, ಅನಾಹುತ ಮತ್ತು ದುಷ್ಟಶಕ್ತಿಗಳಿಂದ ಕಾಪಾಡುತ್ತೇನೆಂದು ವರ ನೀಡಿದಳು ಎಂದು ಜನಪದ ಕಥೆಗಳು ಹೇಳುತ್ತವೆ. ಆದ್ದರಿಂದ ಕರ್ನಾಟಕದ ಸಾವಿರಾರು ಗ್ರಾಮಗಳಲ್ಲಿ ಮಾರಮ್ಮ ದೇವಿಯನ್ನು ಗ್ರಾಮ ದೇವತೆಯಾಗಿ ಪೂಜಿಸಲಾಗುತ್ತದೆ. ವಾರ್ಷಿಕ ಜಾತ್ರೆಗಳು, ವಿಶೇಷ ಪೂಜೆಗಳು ಮತ್ತು ಹರಕೆಗಳು ದೇವಿಯ ಭಕ್ತಿಯ ಪ್ರಮುಖ ಭಾಗಗಳಾಗಿವೆ. ಮಾರಮ್ಮ ದೇವಿಯು ಕೇವಲ ಉಗ್ರ ರೂಪವಲ್ಲ, ತಾಯಿಯ ಕರುಣೆಯೂ ರೂಪವೂ ಆಗಿದ್ದಾಳೆ. ಭಕ್ತರು ನಿಜವಾದ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರ ಕಷ್ಟಗಳನ್ನು ದೂರ ಮಾಡಿ ಧೈರ್ಯ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆ ಇದೆ. ಹೀಗಾಗಿ ಮಾರಮ್ಮ ದೇವಿಯ ಜನನವೆಂದರೆ ಸಾಮಾನ್ಯ ಜನ್ಮವಲ್ಲ, ಅದು ಧರ್ಮವನ್ನು ರಕ್ಷಿಸಲು ಆದಿಪರಾಶಕ್ತಿಯ ದಿವ್ಯ ಅವತಾರವೆಂದು ಭಕ್ತರು ನಂಬುತ್ತಾರೆ. ಮಾರಮ್ಮ ದೇವಿಯನ್ನು ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಗ್ರಾಮ ದೇವತೆಯಾಗಿ ಆರಾಧಿಸುತ್ತಾರೆ. ಅವರ ಬಗ್ಗೆ ಪ್ರಸಿದ್ಧವಾಗಿರುವ ಕಥೆಗಳು ಹೆಚ್ಚಾಗಿ ಸ್ಥಳೀಯ ಜನಪದ ಸಂಪ್ರದಾಯ ಮತ್ತು ಸ್ಥಳ ಪುರಾಣಗಳಲ್ಲಿ ಕಂಡುಬಂದಿವೆ. ಮಾರಮ್ಮ ದೇವಿಯ ಮುಖ್ಯ ಸಂದೇಶ: ಧರ್ಮದ ರಕ್ಷಣೆ, ದುಷ್ಟರ ಸಂಹಾರ, ಭಕ್ತರ ಕಷ್ಟ ನಿವಾರಣೆ. ಗ್ರಾಮದ ಸುಖ, ಶಾಂತಿ ಮತ್ತು ಸಮೃದ್ಧಿ ಕಾಪಾಡುವುದು. ಮಾರಮ್ಮ ದೇವಿಯ ಕುರಿತು ಇರುವ ಕಥೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಸೃಷ್ಟಿ, ಧರ್ಮದ ಅಧರ್ಮ ಮತ್ತು ದುಷ್ಟಶಕ್ತಿಗಳನ್ನು ಹೆಚ್ಚಾಗಿ ಲೋಕವನ್ನು ರಕ್ಷಿಸಲು ಆದಿಪರಾಶಕ್ತಿಯು ತನ್ನ ಉಗ್ರ ರೂಪವನ್ನು ಧರಿಸಿ ದುಷ್ಟರನ್ನು ಸಂಹರಿಸುತ್ತಾ ಬರುತ್ತಿದ್ದಳು. ಮತ್ತು ದೇವಿಯು ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ರೋಗ, ಸಾಂಕ್ರಾಮಿಕ ಕಾಯಿಲೆಗಳು, ಬರಗಾಲ ಮತ್ತು ಅನಾಹುತಗಳಿಂದ ಕಾಪಾಡುವ ಗ್ರಾಮ ದೇವತೆಯಾಗಿದ್ದಾಳೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.